ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಮೇಲೆ ಮೃತ್ಯುಂಜಯ್ ಆ್ಯಂಡ್ ಇವತ್ತಿನ ಒಂದು ವೆರಿ ಫ್ರೆಶ್ ಎಪಿಸೋಡ್ಗೆ ನಿಮ್ಮೆಲ್ಲರೂ ಸ್ವಾಗತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಬೇಸಿಕಲಿ ನಾವು ಇಲ್ಲಿ 3 ಟೈಪ್ಸ್ ಗಾಡಿ ಸಿಗುತ್ತೆ ನಿಮಗೆ. ಒಂದು SUV, ಕಾಂಪ್ಯಾಕ್ಟ್ SUV ಆಗಲಿ SUV, ಅದರಲ್ಲಿ ನಿಮಗೆ ಬೋನೆಟ್ ಪೂರ್ತಿ ವಿಸಿಬಲ್ ಇರುತ್ತೆ. ಸೆಕೆಂಡ್ ಟೈಪ್ ಬಂದುಬಿಟ್ಟು ಸಿಡಾನು, ಮತ್ತು ಥರ್ಡ್ ಟೈಪ್ ಬಂದುಬಿಟ್ಟು ಹ್ಯಾಚ್ಬ್ಯಾಕು. ನಾನು ಓಡಿಸ್ತಿರೋದು ಹ್ಯಾಚ್ಬ್ಯಾಕು, ಗ್ರ್ಯಾಂಡ್ ಐಟನು ಒಂದು ಹ್ಯಾಚ್ಬ್ಯಾಕ್ ಕಾರು. ಸೊ ನಿಮಗೆ ಇಲ್ಲಿ ಮೇನ್ ಏನಂದರೆ ಬಾನೆಟ್ ಯಾವುದೇ ರೀತಿಯಾಗಿ ಕಂಪ್ಲೀಟಾಗಿ ಕಾಣಲ್ಲ. ಸೊ ಕಾಂಪ್ಯಾಕ್ಟ್ SUVಸಲ್ಲಿ ಏನಾಗುತ್ತೆ, ನಿಮಗೆ ಬಾನೆಟ್ ಪೂರ್ತಿ ಕಾಣೋದ್ರಿಂದ ನಿಮಗೆ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಹ್ಯಾಚ್ಬ್ಯಾಕ್ ಆಗಲಿ ಮತ್ತು ಸಿಡಾನ್ಸ್ ಕಾರ್ಸ್ನೆಲ್ಲ ಅಲ್ಲಿ ನಿಮಗೆ ಸ್ವಲ್ಪ ಬಾನೆಟ್ ಕಾಣಿಸ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಬಿಗಿನರ್ಸ್ಗೆ ಏನಿಲ್ಲ ಇರುತ್ತಲ್ವ, ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ದರೆ ಅದು ಬರ್ತಾನೆ ರೂಢಿ ಆಗುತ್ತೆ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಯಾವ ಥರ ಮಾಡೋದು ಅಂತ. ಸೊ ಬಿಗಿನರ್ಸ್ಗೆ ಇದೊಂದು ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ. ಗೇರ್ ಹಾಕೋದು ಕಲಿತಾರ, ಯಾವ ರೀತಿ ಹ್ಯಾಂಡ್ಲಿಂಗ್ ಮಾಡ್ಬೇಕು ಅನ್ನೋದು ಕಲಿತಾರ, ಸ್ಟೇರಿಂಗ್ ಹಿಡಿದೆಲ್ಲ ಕಲಿತಾರೆ. ಬಟ್ ನೆಕ್ಸ್ಟ್ ಬರೋದು, ನೀವು ರೋಡಲ್ಲಿ ಇಳಿದ ತಕ್ಷಣ ನೀವು ಬರೋದು ಪ್ರಾಬ್ಲಮ್ ಏನಂದರೆ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್. ಸೊ ಆ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ನ ಯಾವ ರೀತಿ ಕರೆಕ್ಟಾಗಿ ಜಡ್ಜ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಫ್ಯೂಚರಲ್ಲಿ ಹಾಕೋ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ರೈಟ್ ಸೈಡ್ ಜಡ್ಜ್ಮೆಂಟು, ಲೆಫ್ಟ್ ಸೈಡ್ ಜಡ್ಜ್ಮೆಂಟು ಎರಡು ಬರುತ್ತೆ. ರೈಟ್ ಸೈಡ್ ಜಡ್ಜ್ಮೆಂಟ್ ಏನಂದರೆ ನೀವು ಡ್ರೈವರ್ ಪೊಸಿಷನ್ ಕುಂತಿರ್ತಿಲ್ಲ ಅದನ್ನು ಜಡ್ಜ್ಮೆಂಟ್ ಮಾಡೋದು. ರೈಟ್ ಸೈಡ್ ಜಡ್ಜ್ಮೆಂಟಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ, ಯಾಕಂದರೆ ನೀವು ಕುಂತಿರ್ತೀರಾ, ನಿಮ್ಮ ಜಸ್ಟ್ ಮುಂದಿನ ಏನಿರುತ್ತೆ, ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನಿಸಿದ್ರು ನೀವು ಡ್ರೈವರ್ ಸೈಡ್ ವಿಂಡೋ ತಗೊಂಡು ನೀವು ಗಾಡಿನ ಪಾಸ್ ಮಾಡ್ಕೊಂಡ್ಬಿಡ್ಬೋದು. ಆದರೆ ಲೆಫ್ಟ್ ಸೈಡಲ್ಲಿ ಆ ಥರ ಆಗಲ್ಲ. ಸೊ ಬಿಗಿನರ್ಸಿಗೆ ಏನಾಗುತ್ತೆ, ಲೆಫ್ಟ್ ಸೈಡ್ ಜಡ್ಜ್ಮೆಂಟು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಯಾವ ರೀತಿ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ನ ಕರೆಕ್ಟಾಗಿ ಅಕ್ಯುರೇಟಾಗಿ ಡಿಸೈಡ್ ಮಾಡಬೇಕು, ಒಂದು ಟ್ರಿಕ್ ಹೇಳ್ತೀನಿ ನಾನು. ಸೊ ಸ್ಟಾರ್ಟಿಂಗ್ ಏನಿರುತ್ತಲ್ವ, ಈ ರೀತಿ ಸ್ವಲ್ಪ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಡ್ರೈವ್ ಮಾಡ್ತಾ ರೂಢಿ ಆದ ತಕ್ಷಣ ನಿಮಗೆ ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಕರೆಕ್ಟಾಗಿ ನೀವು ಸ್ಟೇರಿಂಗಲ್ಲೇ ಜಡ್ಜ್ ಮಾಡ್ಬೋದು, ನಿಮ್ಮ ಗಾಡಿ ಡೈಮೆನ್ಷನ್ಸ್ ಅವೆಲ್ಲ ಗೊತ್ತಾದಮೇಲೆ. ಸೊ ಬನ್ನಿ ಇವತ್ತು ಅದು ಟ್ರಿಕ್ ಯಾವ ರೀತಿ ಇದೆ, ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ನಾನು. ಬನ್ನಿ ಫ್ರೆಂಡ್ಸ್, ಇದು ನಮ್ಮ ಕಾರು ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಇದು ರೈಟ್ ಸೈಡು, ಕಾರಿನ ರೈಟ್ ಸೈಡು, ಇದು ಬಂದುಬಿಟ್ಟು ಲೆಫ್ಟ್ ಸೈಡು. ಈಗ ನೋಡಿ, ನಾನು ಜಸ್ಟ್ ನಿಮಗೆ ತೋರಿಸೋಕ್ಕೋಸ್ಕರ ಇಲ್ಲಿ ಮುಂದೊಂದು ಬೋರ್ಡ್ ಇದೆ. ನಾನು ನನ್ನ ವ್ಯೂವಲ್ಲಿಂದ ತೋರಿಸ್ತೀನಿ. ಇದು ನಾನು ಸೆಂಟರಿಂದ ತೋರಿಸ್ತಾ ಇದ್ದೀನಿ. ನೀವು ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಒಂದು ರೆಫರೆನ್ಸ್ ಹಾಕೊಳ್ಳಿ. ಇಲ್ಲಿಂದ ಈ ರೈಟ್ ಸೈಡ್ ಪಾಯಿಂಟಿಂದ ಲೆಫ್ಟ್ ಸೈಡ್ ಪಾಯಿಂಟ್ ಅಂದರೆ ಸೆಂಟರ್ ಇದಾಗುತ್ತೆ. ಈ ಪಾಯಿಂಟು ಕಾರಿಂದು ಸೆಂಟರ್ ಆಗುತ್ತೆ. ಸೊ ಯೂಶ್ವಲಿ ಏನು ಮಾಡಿರ್ತಾರೆ, ಇಲ್ಲಿ ಪರ್ಫ್ಯೂಮ್ ಇಟ್ಟಿರ್ತಾರೆ, ಅಥವಾ ಒಂದು ದೇವ್ರ ಮೂರ್ತಿ ನಾವು ಹೇಗೆ ಇಟ್ಟಿದ್ದೀವಲ್ಲ ಆ ರೀತಿ ದೇವ್ರ ಮೂರ್ತಿ ಇಟ್ಟಿರ್ತಾರೆ. ಸೊ ಅದನ್ನು ನೀವು ರೆಫರೆನ್ಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡು, ಇಷ್ಟಾದ ಮೇಲೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನೀವು ಡ್ರೈವಿಂಗ್ ಸೀಟ್ ವ್ಯೂ ಇಲ್ಲಿದೆ ನೋಡಿ. ಡ್ರೈವಿಂಗ್ ಸೀಟ್ ವ್ಯೂ ಅಂತ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಲೆಫ್ಟ್ ಸೈಡು ಕರೆಕ್ಟಾಗಿ ಪಾಸ್ ಆಗಬೇಕಂದ್ರೆ ನೀವು ಏನು ಮುಂದೆ ನಿಮಗೇನು ಆಬ್ಜೆಕ್ಟ್ ಇರುತ್ತಲ್ವ, ನನ್ನ ಕೇಸಲ್ಲಿ ಇಲ್ಲಿ ಆಬ್ಜೆಕ್ಟಲ್ಲಿ ಒಂದು ಇಲ್ಲಿ ಪೋಲ್ ಇದೆ. ಈಗ ನಾನು ಅದನ್ನು ಸೇಫಾಗಿ ದಾಟಿಸ್ಬೇಕಂತಂದರೆ ಇದೇನಿರುತ್ತಲ್ವ, ಸೆಂಟರಿಂದ ನಾನು ಹಿಂಗೆ ನೋಡಿದಾಗ ಆ ಪೋಲು ಈ ಸೈಡ್ ಕಾಣಿಸ್ಬೇಕು, ತಿಳಿತಾ? ಈಗ ಫಸ್ಟಿಗೆ ನೋಡಿ ನೀವು ಯಾವ ಥರ ಇದೆ ಅಂತ. ಇದು ನನ್ನ ಡ್ರೈವಿಂಗ್ ವ್ಯೂ, ನಾನು ಏನು ಸೀಟಲ್ಲಿ ಕುಂತಿದ್ದಿಲ್ಲ ಅಲ್ಲಿಂದ ತೋರಿಸ್ತಾ ಇದ್ದೀನಿ. ಇದು ಗಾಡಿ ಸೆಂಟರು. ಓಕೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಈಗ ನನ್ನ ಡ್ರೈವರ್ ವ್ಯೂವಲ್ಲಿ ಸೆಂಟರಿಂದ ಹಿಡಿದು ಆ ಕಂಬ ಇದರ ಒಳಗಡೆ ಇದೆ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಬಿಟ್ಟು ನೋಡೋಣ ಯಾವ ಪೊಸಿಷನ್ ಮಟ್ಟ ಹೋಗುತ್ತೆ ಅಂತ. ಓಕೆ, ಇಲ್ಲಿ ಮಟ್ಟ ನಾನು ನಿಲ್ಲಿಸಿದ್ದೀನಿ. ನೋಡೋಣ, ಈಗ ಹೊರಗಡೆ ಹೋಗಿ ನೋಡೋಣ ಇದು ಪಾಸ್ ಆಗುತ್ತೋ ಇಲ್ವೋ ಅಂತ. ಬನ್ನಿ. ಓಕೆ ಫ್ರೆಂಡ್ಸ್, ನೀವೀಗ ನೋಡ್ಬೋದು, ನಾನು ಅದೇ ಸ್ಟ್ರೇಟ್ ಬಂದಿದ್ರೆ ಇದು ಟಚ್ ಆಗುತ್ತೆ. ಇಲ್ಲಿ ನೋಡಿ, ನೀವು ಟಚ್ ಆಗುತ್ತೆ. ನಾನು ಅಲ್ಲಿ ಇನ್ನೊಂದು ಕ್ಯಾಮ್ರಾ ಕೂಡ ಇದೆ, ಅಲ್ಲಿಂದನೂ ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಈ ರೀತಿ ಬಂದಾಗ ನಮ್ದು ಏನಾಗುತ್ತೆ, ನಮ್ಮದು ಇದು ಪಾಸ್ ಆಗಲ್ಲ, ಲೆಫ್ಟ್ ಸೈಡ್ ಜಡ್ಜ್ಮೆಂಟಲ್ಲಿ ಫೇಲ್ ಆಗಿದೆ ಅಂತ ಅರ್ಥ. ಸೊ ಬನ್ನಿ ಈಗ ಮುಂದೆ ತೋರಿಸ್ತೀನಿ. ಆಗಲ್ಲ ಏನು ಮಾಡಿದ್ವಿ, ಈ ಕಂಬನ ಇದ್ರ ಒಳಗಡೆ ಇದ್ದಾಗ ಏನಾಯಿತು ಅಂತ ನೋಡಿದ್ವಿ. ಸೊ ನಮ್ಮದು ಗಾಡಿ ಪಾಸ್ ಆಗಲಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಈಗ ಏನು ಮಾಡೋಣ, ಈ ಕಂಬ ಏನಿದೆ ಅಲ್ವಾ, ಇದನ್ನು ಈ ರೆಫರೆನ್ಸ್ ಪಾಯಿಂಟಿಂದ ಈ ಕಡೆ ಮಾಡಿ ನೋಡೋಣ, ಅವಾಗ ಏನಾಗುತ್ತೆ ನೋಡೋಣ. ಸೊ ಬನ್ನಿ, ಈಗೇನಾಗಿದೆ, ಈ ಕಂಬ ನೋಡಿ ನಮ್ಮ ರೆಫರೆನ್ಸ್ ಪಾಯಿಂಟ್ನ ಹೊರಗಡೆ ಇದೆ, ಅಂದರೆ ರೆಫರೆನ್ಸ್ ಪಾಯಿಂಟ್ನ ಹೊರಗಡೆ ಇದೆ. ಈಗ ಡ್ರೈವ್ ಮಾಡಿ ನೋಡೋಣ ಹೊರಗಡೆ ಇದ್ದಾಗ ದಾಟತ್ತೋ ಇಲ್ವೋ ಅಂತ. ಓಕೆ ಫ್ರೆಂಡ್ಸ್, ನಾನು ಹೀಗೆ ಕಂಟಿನ್ಯೂ ಮಾಡಿ ಡ್ರೈವ್ ಮಾಡಿ ಇಳಿದು ತೋರಿಸ್ತಾ ಇದ್ದೀನಿ.
ಇವಾಗ ನೋಡ್ಬೋದು ನೀವು ನಮ್ಮದು ಗಾಡಿ ಸೇಫ್ ಡಿಸ್ಟೆನ್ಸಲ್ಲಿನೇ ಆ ಕಂಬದಿಂದ ನಾವು ಈ ಕಡೆ ಬಂದಿದ್ದೀವಿ. ಇಲ್ಲಿ ಕ್ಯಾಮ್ರಾ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಡಿಸ್ಟೆನ್ಸ್ ಆಗಿತ್ತು ಅಂತ. ಇಲ್ಲಿ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಒಂದು ಆಪ್ಟಿಮಮ್ ಡಿಸ್ಟೆನ್ಸ್ ಇದೆ. ಸೊ ಇದು ಒಂದು ಬಂದ್ಬಿಟ್ಟು ಒಂದು ಮೇನ್ ಟ್ರಿಕ್. ಇದು ಯಾರ್ಯಾರು ಬಿಗಿನರ್ಸ್ ಇರ್ತಾರಲ್ವಾ ಅವ್ರಿಗೆ ಒಂದು ತುಂಬಾ ಹೆಲ್ಪ್ಫುಲ್ ಆಗುವಂಥ ಟ್ರಿಕ್ಕು. ಸೊ ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಲ್ವಾ ನಾವು ಗಾಡಿದು ಡ್ಯಾಶ್ಬೋರ್ಡ್ ಏನಿರುತ್ತಲ್ವಾ ಈ ಕಡೆ ರೈಟಿಂದ ಲೆಫ್ಟ್ ಸೈಡ್ ಮಟ್ಟ ಅದರಲ್ಲಿ ಸೆಂಟರ್ನ ಯಾವ ರೀತಿ ರೆಫರೆನ್ಸ್ ಇಟ್ಕೊಂಡು ನಾವು ಲೆಫ್ಟ್ ಸೈಡ್ ಜಜ್ಮೆಂಟ್ ಮಾಡ್ಬೋದು ಅಂತ ಇವತ್ತಿನ ಈ ಪ್ರಾಕ್ಟಿಕಲ್ ವಿಡಿಯೋಸ್ ಮತ್ತು ಒಂದು ಟ್ರಿಕ್ ತೋರಿಸಿದ್ದೆ ನಾನು. ಇದೆಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಅಂಡ್ ಇದೇ ರೀತಿ ನಿಮಗೆ ಯಾವ್ದಾದ್ರು ಕಾನ್ಸೆಪ್ಟ್ ಮೇಲೆ ಯಾವ್ದಾದ್ರು ಕಾರ್ ಡ್ರೈವಿಂಗ್ ಲೆಸನ್ಸ್ ಮೇಲೆ ಪರ್ಟಿಕ್ಯುಲರ್ ಆಗಿ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಆದಷ್ಟು ಬೇಗ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಲೆಫ್ಟ್ ಸೈಡ್ ಜಜ್ಮೆಂಟ್ ಬಂದ್ಬಿಟ್ಟು ತುಂಬಾ ಸಬ್ಸ್ಕ್ರೈಬರ್ಸ್ ಭಾಳ ದಿನದಿಂದ ಕೇಳ್ತಾ ಇದ್ರಿ. ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ, ಅದು ವ್ಲಾಗ್ ಕೂಡ ನಂದು ಇನ್ನೊಂದು ಚಾನಲ್ ಬರುತ್ತೆ. ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ನಾನೆಲ್ಲ ವ್ಲಾಗ್ಸ್ ಹಾಕಿರ್ತೀನಿ. ಸೊ ನಿಮಗೆ ಇವತ್ತಿನ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ಟ್ವಿಟರ್ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಧನ್ಯವಾದಗಳು.